ಬಾಗಲಕೋಟೆ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಉಮೇಶ್ ಮೇಟಿ ಅವರು ಮಾತಾಡಿದ್ದಾರೆ. ಸರ್, ಈಗ ಈ ಗೆಲುವು ಯಾರಿಗೆ? ನಮ್ಮ ತಂದೆ ಮತದಾರ ಪ್ರಭುಗಳಿಗೆ ಹಣೆ ಮುಡಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ನಮಸ್ಕರಿಸುತ್ತಾ ಅವ್ರ ಗೆಲುವೇ ಇದೆ, ನಮ್ಮ ಗೆಲುವಲ್ಲ. ಸರ್, ಈ ಚುನಾವಣೆ ಅತ್ಯಂತ ಪ್ರತಿಷ್ಠೆ ಆಗಿತ್ತು. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇಲ್ಲಿ ಠಿಕಾಣಿಯನ್ನು ಹೂಡಿದ್ರು. ಈ ಚುನಾವಣೆಗೆ ಅನುಕೂಲ ಆಯ್ತಾ ಇದು ಅಂತ? ಪ್ರತಿಷ್ಠೆ ಇಲ್ಲೇ ಇಲ್ಲರಿ. ನಮ್ಮ ತಂದೆ ಅಕಾಲಿಕ ಮರಣ ಆಗಿದ್ರು. ಅವರು ಅನುಕಂಪದ ಆಧಾರ ಮೇಲೆ ನನ್ನನ್ನು ಆರಿಸಿ ತಂದಿದ್ದಾರೆ. ಸರ್, ಬಿಜೆಪಿ ಅವರು ಏನು ಆರೋಪ ಮಾಡಿದ್ರು ಅಂದ್ರೆ ಹಣದ ಹೊಳೆಯನ್ನ ಕಾಂಗ್ರೆಸ್ನವರು ಹರಿಸಿದ್ದಾರೆ ಅಂತಕ್ಕಂಥ ಆರೋಪ. ಅವ್ರು ಹೇಳ್ತಾರೆ, ಅದಕ್ಕೆ ಹೇಳಕ್ ನಮ್ಗೆ ಕಡೆ ಉತ್ತರ ಇಲ್ಲ. ಅಲ್ಲ, ನಾವು ಯಾರು ದುಡ್ಡು ಹಂಚಿಲ್ಲ, ದುಡ್ಡು ಹಂಚಲಾರ್ದು ಏನು ಹಂಚೋಣ. ಸರ್, ಈಗ ಮೆಡಿಕಲ್ ಕಾಲೇಜ್ ಈಗ ಸ್ಯಾಂಕ್ಷನ್ ಮಾಡಿದಿರಿ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಬಾಗಲಕೋಟೆ ಅಭಿವೃದ್ಧಿ ಬಗ್ಗೆ ಏನು ಕನಸಿದೆ ಸರ್? ಬಾಗಲಕೋಟೆ ಅಭಿವೃದ್ಧಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು, ಬಾಗಲಕೋಟೆ ಅಭಿವೃದ್ಧಿ ಆಗಬೇಕು ಅನ್ನೋದು ಜನರ ನನಗೆ ಆಸೆಯಿಂದ ಮತ ಹಾಕಿದ್ರೆ ಅದನ್ನೆಲ್ಲ ನಾವು ಮಾಡಿಸ್ತೀವಿ. ಪ್ರತಿ ಚುನಾವಣೆಯಲ್ಲೂ ಕೂಡ ನಗರ ಮತ್ತು ಗ್ರಾಮೀಣ ಅಂತ ಡಿವೈಡ್ ಆಗ್ತಿತ್ತು. ಈ ಬಾರಿ ಎರಡು ಕಡೆಯಲ್ಲೂ ಕಾಂಗ್ರೆಸ್ಗೆ ಮತದಾರ ಕೈ ಹಿಡಿದಿದ್ದಾರೆ. ನಾವು ಒಂದಿಲ್ಲ ನಗರ ಬಾಗಲಕೋಟೆ ಮತಕ್ಷೇತ್ರ ಎಲ್ಲ ಹಣೆ ಮುಡಿದು ನಮಸ್ಕರಿಸುತ್ತೇನೆ. ಇದಿಷ್ಟು ಅಂತಂದ್ರೆ ಕಾಂಗ್ರೆಸ್ ಗೆದ್ದಂತಹ ಅಭ್ಯರ್ಥಿ ಉಮೇಶ್ ಮೇಟಿ ಹೇಳ್ತಕ್ಕಂಥದ್ದು. ಬಾಗಲಕೋಟೆ ಜನರಿಗೆ ನಾನು ಹಣೆ ಮೆಣೆದು ನಮಸ್ಕಾರವನ್ನ ಮಾಡ್ತೇನೆ. ಇಡೀ ಬಾಗಲಕೋಟೆ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳು ಬೇಕು ಆ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೇನೆ. ಇದು ಏನು ಅನುಕಂಪದ ಆಧಾರದ ಮೇಲೆ ಇಲ್ಲಿನ ಮತದಾರನಿಗೆ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಉಮೇಶ್ ಮೇಟಿ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬಾಗಲಕೋಟೆ. ಬಾಗಲಕೋಟೆ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಉಮೇಶ್ ಮೇಟಿ ಅವರು ಮಾತಾಡಿದ್ದಾರೆ. ಸರ್, ಈಗ ಈ ಗೆಲುವು ಯಾರಿಗೆ? ನಮ್ಮ ತಂದೆ ಮತದಾರ ಪ್ರಭುಗಳಿಗೆ ಹಣೆ ಮುಡಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ನಮಸ್ಕರಿಸುತ್ತಾ ಅವ್ರ ಗೆಲುವೇ ಇದೆ, ನಮ್ಮ ಗೆಲುವಲ್ಲ. ಸರ್, ಈ ಚುನಾವಣೆ ಅತ್ಯಂತ ಪ್ರತಿಷ್ಠೆ ಆಗಿತ್ತು. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇಲ್ಲಿ ಠಿಕಾಣಿಯನ್ನು ಹೂಡಿದ್ರು. ಈ ಚುನಾವಣೆಗೆ ಅನುಕೂಲ ಆಯ್ತಾ ಇದು ಅಂತ? ಪ್ರತಿಷ್ಠೆ ಇಲ್ಲೇ ಇಲ್ಲರಿ. ನಮ್ಮ ತಂದೆ ಅಕಾಲಿಕ ಮರಣ ಆಗಿದ್ರು. ಅವರು ಅನುಕಂಪದ ಆಧಾರ ಮೇಲೆ ನನ್ನನ್ನು ಆರಿಸಿ ತಂದಿದ್ದಾರೆ. ಸರ್, ಬಿಜೆಪಿ ಅವರು ಏನು ಆರೋಪ ಮಾಡಿದ್ರು ಅಂದ್ರೆ ಹಣದ ಹೊಳೆಯನ್ನ ಕಾಂಗ್ರೆಸ್ನವರು ಹರಿಸಿದ್ದಾರೆ ಅಂತಕ್ಕಂಥ ಆರೋಪ. ಅವ್ರು ಹೇಳ್ತಾರೆ, ಅದಕ್ಕೆ ಹೇಳಕ್ ನಮ್ಗೆ ಕಡೆ ಉತ್ತರ ಇಲ್ಲ. ಅಲ್ಲ, ನಾವು ಯಾರು ದುಡ್ಡು ಹಂಚಿಲ್ಲ, ದುಡ್ಡು ಹಂಚಲಾರ್ದು ಏನು ಹಂಚೋಣ. ಸರ್, ಈಗ ಮೆಡಿಕಲ್ ಕಾಲೇಜ್ ಈಗ ಸ್ಯಾಂಕ್ಷನ್ ಮಾಡಿದಿರಿ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಬಾಗಲಕೋಟೆ ಅಭಿವೃದ್ಧಿ ಬಗ್ಗೆ ಏನು ಕನಸಿದೆ ಸರ್? ಬಾಗಲಕೋಟೆ ಅಭಿವೃದ್ಧಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು, ಬಾಗಲಕೋಟೆ ಅಭಿವೃದ್ಧಿ ಆಗಬೇಕು ಅನ್ನೋದು ಜನರ ನನಗೆ ಆಸೆಯಿಂದ ಮತ ಹಾಕಿದ್ರೆ ಅದನ್ನೆಲ್ಲ ನಾವು ಮಾಡಿಸ್ತೀವಿ. ಪ್ರತಿ ಚುನಾವಣೆಯಲ್ಲೂ ಕೂಡ ನಗರ ಮತ್ತು ಗ್ರಾಮೀಣ ಅಂತ ಡಿವೈಡ್ ಆಗ್ತಿತ್ತು. ಈ ಬಾರಿ ಎರಡು ಕಡೆಯಲ್ಲೂ ಕಾಂಗ್ರೆಸ್ಗೆ ಮತದಾರ ಕೈ ಹಿಡಿದಿದ್ದಾರೆ. ನಾವು ಒಂದಿಲ್ಲ ನಗರ ಬಾಗಲಕೋಟೆ ಮತಕ್ಷೇತ್ರ ಎಲ್ಲ ಹಣೆ ಮುಡಿದು ನಮಸ್ಕರಿಸುತ್ತೇನೆ. ಇದಿಷ್ಟು ಅಂತಂದ್ರೆ ಕಾಂಗ್ರೆಸ್ ಗೆದ್ದಂತಹ ಅಭ್ಯರ್ಥಿ ಉಮೇಶ್ ಮೇಟಿ ಹೇಳ್ತಕ್ಕಂಥದ್ದು. ಬಾಗಲಕೋಟೆ ಜನರಿಗೆ ನಾನು ಹಣೆ ಮೆಣೆದು ನಮಸ್ಕಾರವನ್ನ ಮಾಡ್ತೇನೆ. ಇಡೀ ಬಾಗಲಕೋಟೆ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳು ಬೇಕು ಆ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೇನೆ. ಇದು ಏನು ಅನುಕಂಪದ ಆಧಾರದ ಮೇಲೆ ಇಲ್ಲಿನ ಮತದಾರನಿಗೆ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಉಮೇಶ್ ಮೇಟಿ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.